ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂಥ ಈ ಸಂದರ್ಭದಲ್ಲಿ ಹಲವು ಬಾರಿ ನಾವು ಈ ಕಾನೂನು ಸುವ್ಯವಸ್ಥೆನ ಸರಿ ಮಾಡಿ ಅಂತ ಜಿಲ್ಲಾ ಆಡಳಿತಕ್ಕೆ, ಜಿಲ್ಲಾ ಪೊಲೀಸರಿಗೆ ಹೇಳಿದಾಗಲೂ ಕೂಡ ಸರಿಯಾಗಿಲ್ಲ. ಪದೇ ಪದೇ ಘಟನೆಗಳು ನಡೀತಾ ಇದ್ದಾವೆ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಏನೂ ಮಾಡಿಲ್ಲ. ಹೀಗಾಗಿ ಒಂದು ಉಗ್ರವಾಗಿರುವಂಥ ಪ್ರತಿಭಟನೆಯನ್ನು ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೀವಿ. ಒಂದು ರೀತಿಯಲ್ಲಿ ಸೀರೀಸ್ ಆಫ್ ಘಟನೆಗಳು ನಡೀತಾ ಇದ್ದಾವೆ. ಶಿಗ್ಗಾಂವ್ನಲ್ಲಿ ಮಧ್ಯಾಹ್ನ 12 ಗಂಟೆಗೆ ನಡು ರಸ್ತೆಯಲ್ಲಿ ಓಪನ್ ಆಗಿ ಮರ್ಡರ್ ಆಯಿತು. ಅದು ಎಂದೆಂದೂ ಶಿಗ್ಗಾಂವದಲ್ಲಿ ಆಗಿರಲಿಲ್ಲ, ಅಂಥ ಒಂದು ಘಟನೆ ಆಯಿತು. ಎರಡನೇದಾಗಿ ಮೊನ್ನೆ ಹಾನಗಲ್ನಲ್ಲಿ ನರಗಲ್ ಘಟನೆ, ಅದಕ್ಕಿಂತ ಹಿಂದೆ ಗ್ಯಾಂಗ್ ರೇಪ್ನಲ್ಲಿ ಅಕ್ಯೂಸ್ಡ್ ಆಗಿರುವಂಥವ್ರನ್ನ ಬೇಲ್ ಆದಮೇಲೆ ಅವರು ಓಪನ್ ಆಗಿ ಮೆರವಣಿಗೆ ಮಾಡಿದ್ರು. ಏನೋ ದೊಡ್ಡ ಯುದ್ಧ ಗೆದ್ದು ಬಂದಂಗೆ, ಯಾವುದೇ ಭಯನೇ ಇಲ್ಲ. ರಾಣೆಬೆನ್ನೂರಿನಲ್ಲಿ ಅಲ್ಲಿ ಕಸಾಯಿಖಾನೆ, ಕಾನೂನು ಬಾಹಿರ ಕಸಾಯಿಖಾನೆ ತೆಗೀರಿ ಅಂತ ಹೇಳಿದ್ರೆ ಯಾರು ಪ್ರೊಟೆಸ್ಟ್ ಮಾಡಿದ್ರು ಆ ನಮ್ಮ ಬಜರಂಗ ದಳ ಮತ್ತು ಹಿಂದೂರು ಅವ್ರನ್ನೇ ಅರೆಸ್ಟ್ ಮಾಡಿದ್ರು. ರಟ್ಟಿಹಳ್ಳಿಯಲ್ಲಿ ಮರ್ಡರ್ ಆಯಿತು. ಹೀಗೆ ನಿರಂತರವಾಗಿ ನಡೀತಾ ಇದೆ. ಲವ್ ಜಿಹಾದ್ಗಳು ನಿರಂತರವಾಗಿ ನಡೀತಾ ಇದೆ. ಯಾವುದೂ ಭಯ ಇಲ್ಲ. ಅಪರಾಧಿಗಳಿಗೆ ಕಾನೂನು ಭಯ ಇಲ್ಲ, ಪೊಲೀಸರು ಭಯನೂ ಇಲ್ಲ. ಮತ್ತು ಜೂಜು ಓಪನ್ ಆಗಿ ತೋಟದಲ್ಲಿ, ಓಸಿ ಮತ್ತು ಡ್ರಗ್ ಇವು ನಿರಂತರವಾಗಿ ನಡೀತಾ ಇದ್ದಾವೆ. ಒಂದು ರೀತಿಯಲ್ಲಿ ಜಿಲ್ಲೆಯ ಸಂಪೂರ್ಣವಾಗಿರುವಂಥ ಸ್ವಾಸ್ಥ್ಯವನ್ನು, ಸಾಮರಸ್ಯವನ್ನು ಹಾಳು ಮಾಡುವಂಥ ಸ್ಥಿತಿ ಇವತ್ತು ಈ ಸರ್ಕಾರದಲ್ಲಿ, ಜಿಲ್ಲಾ ಆಡಳಿತದಲ್ಲಿ, ಜಿಲ್ಲಾ ಪೊಲೀಸ್ ಆಡಳಿತದಲ್ಲಿ ಆಗ್ತಾಯಿದೆ. ಇದರ ವಿರುದ್ಧ ನಮ್ಮ ಹೋರಾಟ ಈಗ ಪ್ರಾರಂಭ ಆಗಿದೆ. ಈ ಒಂದು ಕಾನೂನು ಸುವ್ಯವಸ್ಥೆ ಸರಿಯಾಗದಿರೋದಕ್ಕೆ ಇಲ್ಲಿಯ ಸ್ಥಳೀಯ ಪೊಲೀಸರು ಅವರ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ, ಪೊಲಿಟಿಕಲ್ ಬಾಸ್ಗಳ ಮಾತು ಕೇಳಿ ನಡೀತಿರುವಂಥದ್ದು. ಇದರ ವಿರುದ್ಧ ನಿರಂತರವಾದಂಥ ನಮ್ಮ ಹೋರಾಟ ಇನ್ಮೇಲೆ ಇರ್ತದೆ. ಒಂದಿಲ್ಲ ಒಂದು ಸ್ವರೂಪದಲ್ಲಿ ನಿರಂತರವಾದ ಹೋರಾಟ ಇರ್ತದೆ. ಅಂತಿಮವಾಗಿ ನೋಡೋಣ, ಅವರ ಪೊಲೀಸ್ ಫೋರ್ಸು ಅವರ ದೌರ್ಜನ್ಯ ತಡೆಗಟ್ಟುವಂಥ ಒಂಥರ ಪೊಲೀಸರನ್ನ ನಿಶ್ಶಸ್ತ್ರವಾಗಿ ಏನು ಮಾಡಿದ್ದಾರೆ, ಅವ್ರು ಎಲ್ಲಿವರೆಗೂ ನ್ಯಾಯವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ. ಈ ಜಿಲ್ಲೆಯಲ್ಲಿ ಸರ್ ಮಳೆ ಕೂಡ ಕಡಿಮೆ ಆಗಿರುವಂಥದ್ದು, ಏತ ನೀರಾವರಿ ಯೋಜನೆಗಳು ಸಂಪೂರ್ಣವಾಗಿ ಚೆಲುವ ಮಾಡಿಲ್ಲ ಸರ್. ಇಡೀ ರಾಜ್ಯದಲ್ಲಿ ಸುಮಾರು 350 ಏತ ನೀರಾವರಿಗಳಿಗೂ ಇವತ್ತು ಮಧ್ಯದಲ್ಲಿ ಸ್ವಲ್ಪ ಮಳೆ ಆಯಿತು. ತುಂಗಾ ಡ್ಯಾಮ್ ತುಂಬಿತು, ವರ್ಧಾ ನದಿಯಲ್ಲಿ ನೀರಿತ್ತು. ಅದೇ ಥರ ಮಲಪ್ರಭಾ, ಘಟಪ್ರಭಾ ಆ ಭಾಗದಲ್ಲಿ, ಇವನ್ ಕೃಷ್ಣಾದಲ್ಲೂ ಸ್ವಲ್ಪ ನೀರೆಲ್ಲ ಬಂತು ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗಿದ್ದಕ್ಕೆ. ಆದರೆ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥ ಏತ ನೀರಾವರಿ ಯೋಜನೆಗಳಿಗೆ ಇವತ್ತು ಮೇಂಟೆನೆನ್ಸ್ ಇಲ್ಲ, ನಂಬರ್ 1. ಎರಡನೇದಾಗಿ ಪವರ್ ಚಾರ್ಜಸ್ ಕಟ್ಟಿಲ್ಲ. ಕಳೆದ 3 ವರ್ಷದಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟು ನಿಷ್ಕ್ರಿಯ ಆಗಿದೆ, ಯಾವುದೇ ಕೆಲಸ ಆಗಿಲ್ಲ. ಇವತ್ತಿನ ಮುಖ್ಯಮಂತ್ರಿಗಳಲ್ಲಿ ಮಂತ್ರಿ ಇದ್ದರೂ ಕೂಡ ಯಾವುದೇ ಕೆಲಸಗಳಾಗಿಲ್ಲ. ಹೊಸ ಯೋಜನೆಗಳನ್ನು ತೊಗೊಳ್ಳೋದು ಬಿಟ್ಬಿಡಿ, ಹಳೆಯ ಯೋಜನೆಗಳನ್ನು ಮೇಂಟೈನ್ ಮಾಡೋಕ್ಕಾಗಿಲ್ಲ ಇವರಿಗೆ. ಕಾಲುವೆಗಳ ಕ್ಲೀನ್ ಮಾಡಿಲ್ಲ, ಎಲೆಕ್ಟ್ರಿಸಿಟಿ ಚಾರ್ಜ್ ಕೊಟ್ಟಿಲ್ಲ, ಈ ರೀತಿ
ಅತ್ಯಂತ ಅವ್ಯವಸ್ಥಿತೆಯಲ್ಲಿ ನೀರಾವರಿ ಇಲಾಖೆ ಇದೆ. ಕೂಡಲೇ ಏತ ನೀರಾವರಿ ಯೋಜನೆಗಳನ್ನು ಪ್ರಾರಂಭ ಮಾಡಬೇಕು, ಇರೋ ನೀರನ್ನು ಬಳಕೆ ಮಾಡಬೇಕು. ಕನಿಷ್ಠ ಕುಡಿಯೋ ನೀರಿಗಾದ್ರೂ ಕೂಡ ಏತ ನೀರಾವರಿ ಕೆರೆಗಳನ್ನು ತುಂಬಿಸಿ ಅದರ ಮುಖಾಂತರ ಕುಡಿಯೋ ನೀರಿಗಾದರೂ ವ್ಯವಸ್ಥೆ ಮಾಡಬೇಕು. ಸರಿ, ಬಿಡದಿ ಟೌನ್ಶಿಪ್ನ ರೈತರು ಒಂದು ಕಡೆ ಬೇಡ ಅನ್ನೋದು ಬಿಡೋ ಬಿಡದಿ ನೀವು ಯಾವ್ಯಾವ ಅಂತ ಒಂದು ಏನು ಮಾಡೋದು. ಇನ್ನೂ ಕೂಡ ಅಂದರೆ ಸಿ ಎಂ ಅವರು ರೈತರ ಪರವಾಗಿ ಮಾತನಾಡುವಂಥ ಕೆಲಸವನ್ನು ಮಾಡ್ತಾರೆ. ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆಪಡ್ತೇನೆ. ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರು, ಇದು ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಿದರು. ಮುಂದೆ ಅದು ಯೋಜನೆಗಳಲ್ಲಿ ಯಡಿಯೂರಪ್ಪರ ಕಾಲದಲ್ಲೂ ಕೂಡ ಅದೇನು ಮಾಡಲಿಲ್ಲ. ನಾನು ಹೇಳ್ತೀನಿ, ನಿಮ್ಮ ಕುಮಾರಸ್ವಾಮಿ ಪ್ರಾರಂಭ ಮಾಡಿದರೆ ನಿಮ್ಗೆ ಯಾಕೆ ಅಷ್ಟು ಪ್ರೀತಿ ಕುಮಾರಸ್ವಾಮಿ ಮೇಲೆ, ಅದನ್ನ ಯಾಕೆ ಕಂಟಿನ್ಯೂ ಮಾಡ್ತೀರಿ? ಕಂಟಿನ್ಯೂ ಮಾಡಬಾರ್ದಾಗಿತ್ತು, ಟೌನ್ಶಿಪ್ಪನ್ನು ನಿಲ್ಲಿಸ್ಬೋದಾಗಿತ್ತು. ನಿಮ್ಮದೇನು ಇಂಟ್ರೆಸ್ಟ್ ಇದರಲ್ಲಿ? ಕುಮಾರಸ್ವಾಮಿಯ ಹೆಸರಿನಲ್ಲಿ ನಿಮ್ಮದೇನು ಇಂಟ್ರೆಸ್ಟು? ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ನಾನು ಕುಮಾರಸ್ವಾಮಿ ಹೇಳಿದ್ದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀರಲ್ಲ, ಎಲ್ಲರಿಗೂ ಕುಮಾರಸ್ವಾಮಿನ ಟೀಕೆ ಮಾಡ್ತೀರಿ. ಈ ವಿಷಯದಲ್ಲಿ ಯಾಕೆ ಕುಮಾರಸ್ವಾಮಿನ ಫಾಲೋ ಮಾಡ್ತೀರಿ? ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ನನಗೆ ಆಶ್ಚರ್ಯ ಆಗ್ತದೆ. ಆದ್ದರಿಂದ ನಿನ್ನೆ ಅವ್ರು ಏನು ಹೇಳಿದ್ದಾರೆ ಅದರಲ್ಲಿ ಭಾಳಷ್ಟು ಕೂಡ ಅವರ ಒಂದು ಇಂಟರ್ನಲ್ ಅಜೆಂಡಾ ಏನಿದೆ ಅದನ್ನು ಮುಚ್ಚಿಟ್ಕೊಳ್ಳೋ ಪ್ರಯತ್ನ ಕೂಡ ಅವ್ರು ಮಾಡಿದ್ದಾರೆ. ಅವ್ರಿಗೇನು ಇಂಟ್ರೆಸ್ಟು? ಯಾಕೆ ಮಾಡಬೇಕು? ಯಾಕೆ ಪ್ರತಿಷ್ಠೆ ತಗೋಬೇಕು? ನಿನ್ನೆ ಆ ಪ್ರೆಸ್ ಕಾನ್ಫರೆನ್ಸ್ ಮಾಡೋಷ್ಟರಲ್ಲೇ ಅಧಿಸೂಚನೆಯನ್ನು ಹೊರಡಿಸ್ತಾರೆ 4,000 ಎಕರೆಗೆ. ಸೊ ವಾಟ್ ಈಸ್ ದರ್ ಇಂಟ್ರೆಸ್ಟ್? ನಾವು ರೈತರು ಬೇಡ ಅಂದರೆ ಬಿಡ್ತೀವಿ ಅಂತ, ಬೇಡ ಅಂದರೆ ಬಿಟ್ಬಿಡ್ಬೇಕು. ಮತ್ತೆ 2 ತಿಂಗಳ ಟೈಮ್ ತೊಗೊಂಡು ಅವ್ರನ್ನ ಒಪ್ಪಿಸುವಂಥ ಕೆಲಸ ಯಾಕೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು? ಇದರಲ್ಲಿ ಏನು ಹುನ್ನಾರ ಇದೆ? ವಾಟ್ ಈಸ್ ದಿ ಇಂಟ್ರೆಸ್ಟ್ ಆಫ್ ದಿಸ್ ಪ್ರೆಸೆಂಟ್ ಗೌರ್ಮೆಂಟ್ ಆ್ಯಂಡ್ ದ ಚೀಫ್ ಮಿನಿಸ್ಟರ್ ಟು ಟೇಕ್ ಅಪ್ ದ್ಯಾಟ್ ಪ್ರಾಜೆಕ್ಟ್ ಆ್ಯಂಡ್ ಕಂಪ್ಲೀಟ್ ಇಟ್? ವಾಟ್ ಇಸ್ ದ ಇಂಟ್ರೆಸ್ಟ್? ನೀವು ಟೌನ್ಶಿಪ್ ಮಾಡಬೇಕು, ನಿಜ ಸ್ಯಾಟಲೈಟ್ ಮಾಡಬೇಕು ಅಂತೇಳಿ 30 ವರ್ಷದಿಂದ ಬೆಂಗಳೂರಲ್ಲಿ ನಡೀತಾ ಇದೆ. ನೀವು ಟೌನ್ಶಿಪ್ ಮಾಡಬೇಕಾದ್ರೆ ಗೌರ್ಮೆಂಟ್ ಲ್ಯಾಂಡ್ ಇದೆ, ಅಲ್ಲಿ ನೀವು ಟೌನ್ಶಿಪ್ ಮಾಡಿ. ಈಗಿರುವಂಥ ಮೊಬಿಲಿಟಿಯಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಅವಾಗಿನ ಮೊಬಿಲಿಟಿ ಇರಲಿಲ್ಲ. ಈಗ ಮೆಟ್ರೋ ಇದೆ, ನಿಮಗೆ ರೈಲ್ ಇದೆ, ರೋಡ್ ಇದೆ, ಕನೆಕ್ಟಿವಿಟಿ ಮಾಡೋಕ್ಕೆ 30 ಕಿಲೋಮೀಟ್ರ್, 50 ಕಿಲೋಮೀಟ್ರ್, 60 ಕಿಲೋಮೀಟ್ರ್ ದೂರದಲ್ಲೂ ಕೂಡ ಟೌನ್ಶಿಪ್ ಮಾಡ್ಬೋದು. ಗೌರ್ಮೆಂಟ್ ಲ್ಯಾಂಡೇ ಇದೆ, ಅಲ್ಲಿ ಮಾಡಿ. ಸೊ ಅಲ್ಲಿರೋ ರೈತರು ಏನು ಹೇಳ್ತಾ ಇದ್ದಾರೆ, ಬರೀ ಈ ಭಾಗದಲ್ಲಿ ಎಲ್ಲ ಒಂದು ಫ್ಯಾಕ್ಟರಿಗಳನ್ನ ಅಥವಾ ಟೌನ್ಶಿಪ್ ಅನ್ನ ಮಾಡೋದ್ರ ಬದಲು ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲೆಷ್ಟೋ ಯುವಕರಿಗೆ ಉದ್ಧಾರ ಆಗುತ್ತೆ. ಅದಂತೂ ನೋಡಿ, ಅದು ರೈತರು ರೈಟ್ ಇವರೇ ನೋಡಿ, ನಾನು ಮುಖ್ಯಮಂತ್ರಿ ಇದ್ದಾಗ ನಾನು ಟೌನ್ಶಿಪ್ ಮಾಡಬೇಕಾಗಿರುವಂಥದ್ದು ನಾನು ಏನು ಮಾಡಿದ್ನಿ ಅಂತಂದರೆ, ಉತ್ತರ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಸರ್ಕಾರಿ ಜಮೀನು ಎಲ್ಲಿದೆ ಅಲ್ಲಿ, ಮತ್ತು ಬೆಳಗಾಂ ಡಿವಿಷನಲ್ಲಿ ಸರ್ಕಾರಿ ಜಮೀನು ಎಲ್ಲಿದೆ ಅಲ್ಲಿ, ಮತ್ತು ಚಿತ್ರದುರ್ಗ, ಮಧ್ಯ ಕರ್ನಾಟಕ ಮತ್ತು ತುಮಕೂರು ನಡುವೆ ಬೆಂಗಳೂರು ಹತ್ತಿರ ಎಲ್ಲಿ ಸರ್ಕಾರ ಜಮೀನಿದೆ ಅಲ್ಲಿ ಟೌನ್ಶಿಪ್ಪನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಅದು ಯಾವುದೇ ವಿವಾದ ಪ್ರಶ್ನೆ ಬರೋದಿಲ್ಲ, ರೈತರ ಜಮೀನು ತಗೋ ಪ್ರಶ್ನೆ ಬರೋಲ್ಲ. ನಮಗೂ ಇಂಡಸ್ಟ್ರಿ ಮಾಡಬೇಕಾದಾಗ ಜಮೀನು ಬೇಕಾಗಿತ್ತು. ನಾವು ಇಲ್ಲಿ ಹಾವೇರಿ ಜಿಲ್ಲೆಗೆ ಮಾಡಬೇಕಂತ ಹೇಳಿದಾಗ ಮೋಟೆಬೆನ್ನೂರು ನಮ್ಮ ಅಧಿಕಾರಿಗಳು ಹುಡುಕಿದ್ರು. ಆವಾಗ ಕೈಗಾರಿಕೆ ಅಧಿಕಾರಿಗಳು ಅಲ್ಲಿ ರೈತರೆಲ್ಲ ಬಂದು ಹೇಳಿದರು, ನಮ್ಮ ಫಲವತ್ತಾದ ಜಮೀನಿದೆ, ನಾವು ಕೊಡೋಲ್ಲ, ನೀವು ಮಾಡಬೇಡೋದು, ಕೈ ಬಿಟ್ವಿ. ಅದನ್ನು ಕೂಡಲೇ ಕೈ ಬಿಟ್ವಿ. ಆ ಪ್ರಾಮಾಣಿಕತೆಯನ್ನು ಇವ್ರು ತೋರಿಸಲಿ. ಅದನ್ನು ಹಾವೇರಿಗೆ ಮಾಡಿದ್ವಿ ನಾವು, ನಮ್ಮ ಸರ್ಕಾರಿ ಜಮೀನಿತ್ತು ಅಲ್ಲಿ ಮಾಡಿದ್ವಿ, ವಿದೌಟ್ ಎನಿ ಅಕ್ವಿಸಿಷನ್ ನಾವು ಮಾಡಿದ್ವಿ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪರು ಅಣ್ಣಾಜಿ ಅಪ್ಪಾಜಿ ನೀವೇನು ಹಾಕಿಕೊಟ್ರಿ ಮಾರ್ಗದರ್ಶನದಾಗ ಅದಾಗ ಹೋಗ್ತಾ ಇದ್ದೀವಿ. ಅದೇ ಅಣ್ಣಾಜಿ ಅಪ್ಪಾಜಿ ಮಾರ್ಗದರ್ಶನ ಯಾಕೆ ಬೇಕಪ್ಪ? ಇವ್ರದ್ದೇನು ಇಂಟ್ರೆಸ್ಟು? ಅವ್ರ ಕನಸು ನೆನಸು ಮಾಡುವಂಥದ್ದು ಇವ್ರದ್ದೇನು ಇಂಟ್ರೆಸ್ಟು? ಕನಸೊಳಗೆ ಕನಸಿದೆಯಾ ಅಂತ ಕೇಳ್ತಾರೆ.